ವರ್ಷಿಣಿ ಅಮ್ಮಿಗ. ನಾನಿವತ್ತು ಯುವರಾಜ್ ಕುಮಾರ್ ಅಂದರೆ ಯುವ ಮೂವಿಯ ಒಂದು ಸಾಂಗ್ ರಿಲೀಸ್ ಇದೆ ಅಲ್ವಾ, ಸೊ ಅಲ್ಲಿಗೆ ಬಂದಿದ್ದೀನಿ. ಚಾಮರಾಜನಗರದಲ್ಲಿ ನಾನು ಇರೋದೀನಿ. ಸೊ ಸ್ಟೇಜ್ ಯಾವ ಥರ ರೆಡಿ ಆಗಿದೆ, ಸೊ ಇಲ್ಲೆಲ್ಲ ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇದೆಲ್ಲ ಸ್ಟೇಜ್ ಅಪ್ಪ. ಸೊ ಸ್ಟೇಜಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಇನ್ನೂ ಕೆಲವೇ ಗಂಟೆಗಳಲ್ಲಿ ಸೊ ಸಾಂಗು ಕೂಡ ರಿಲೀಸ್ ಆಗುತ್ತೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇರೋ ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದ್ದಾರೆ. ಸಾಂಗು ಒಬ್ಬನೇ ಶಿವ ಮತ್ತು ಒಬ್ಬನೇ ಯುವ ಅಂತ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಆಲ್ರೆಡಿ ನಮ್ಮ ಯುವ ಸರ್ ಅವ್ರು ಬಂದಿದ್ದಾರೆ. ಸೊ ಅವ್ರು ಇಲ್ಲಿಂದ ಒಂದು ಸ್ವಲ್ಪ ದೂರ ಇದ್ದಾರೆ. ಅವ್ರು ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ, ಅವ್ರನ್ನೂ ಕೂಡ ತೋರಿಸ್ತೀನಿ. ಸೊ ಹೊರಗಡೆ ಹೋದರೆ ಮುಂದೆ ಎಲ್ಲರೂ ಕಾಣಿಸ್ತಾರೆ ನಿಮಗೆ ತುಂಬ ಜನ. ಸೊ ಇಲ್ಲಿ ಎಷ್ಟು ಜನ ಕೂಡಿದ್ದಾರೆ ಅಂದರೆ ಸೊ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಜನ ಅವ್ರಿಗೆ ಪ್ರೀತಿಸೋರು ಇದ್ದಾರೆ, ಇಷ್ಟು ಜನ ಅವ್ರನ್ನ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸೊ ಯುವ ಸರ್ ಅವರ ಪ್ರೀತಿಸೋ ಜನ ಎಷ್ಟು ಜನ ಇದ್ದಾರೆ ಗೊತ್ತಾಗಾಯ್ತು ನೋಡಿ. ಎಲ್ಲೆಲ್ಲ ನೋಡಿದರೂ ಕೂಡ ಜನನೇ ತಿಳ್ಕೊಂಡಿದ್ದಾರೆ. ಸೊ ಕಾಣಿಸ್ತಾ ಇರ್ಬೋದು ನಮ್ಮ ಯುವ ಸರ್ ಅವರ ಪ್ರೀತಿಸೋ ಜನ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಏನು ಹೇಳ್ತಾರೆ ಮಾತಾಡ್ತೀರಿ ಸರ್? ನಮಸ್ತೆ ಸರ್. ಇಲ್ಲಿ ಸ್ಟೇಜ್ ಎಲ್ಲ ಯಾವ ನಿಮ್ಗೆ ಯಾವ ಥರ ಎಕ್ಸೈಟ್ಮೆಂಟ್ ಇದೆ ಸರ್? ನಮ್ಮ ಸರ್ದು ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು ನೋಡೋಕ್ಕೆ ಬಂದಿದ್ದೀವಿ. ಎಲ್ಲಿಂದ ಸರ್? ಇದೇ ಮೈಸೂರಿಂದ ಬಂದಿದ್ದೀರಾ ನೋಡಿ. ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ ಸರ್. ಅಭಿಮಾನಿ. ಓ ನೋಡಿ, ನಮ್ಮ ಅಪ್ಪ ಅಭಿಮಾನಿ ಅಂತ ಖುಷಿ ಆಯಿತು ನಮಗೆ. ಭಾಳ ಸಂತೋಷ ಆಗ್ತಾ ಇದೆ. ಒಳ್ಳೆ ತುಂಬ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ಸಂಜೆವರೆಗೆ ನೋಡ್ಬೇಕು, ಇನ್ನೂ ಚೆನ್ನಾಗಿ ಮೂಡ್ ಬರುತ್ತೆ ಅಂತ. ಓಕೆ ಸರ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಎಕ್ಸೈಟ್ ಆಗಿದ್ದೀವಿ. ಮೈಸೂರಿಂದ ಬಂದಿರೋದು, ಅದಕ್ಕೆ ಒಂದು ಜಾಗ ಸಿಗಲ್ಲ ನೋಡಿ ಬೆಳಗ್ಗೆಯಿಂದ ಒಂದು ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ವಾ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ಮುಂಚೆನೇ ರಿಸರ್ವೇಷನ್ ಥರ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟು ಜನ ಬರ್ತಾ ಇದ್ದಾರೆ. ಬನ್ನಿ ಇನ್ನೊಬ್ಬನ ಮಾತಾಡ್ಸೋಣ ನಾವು. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ನಿಮಗೆ ಯುವ ಸಾಂಗ್, ಯುವ ಮೂವಿ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಸರ್? ನಾವು ಇನ್ನೂ ಸಾಂಗ್ ಕೇಳಿಲ್ಲ, ಅದೇ ರಿಲೀಸ್ ಇವತ್ತು ಆಗ್ತಾ ಇದೆ. ಇವಾಗೆಲ್ಲ ಸ್ಟೇಜ್ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ನಿಮಗೆ ನೋಡಿ ಯಾವ ಥರ ಅನ್ನಿಸ್ತಾ ಇದೆ? ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಇಲ್ಲೇ ಓಪನ್ ಮಾಡಿದ್ದಾರೆ. ನಾವು ಒಪ್ಪುವುದಿಲ್ಲ ಹೇಳ್ತಾ ಇದ್ವಿ. ಒಳ್ಳೇದಾಗಲಿ. ತುಂಬ ಸುಮಾರು ಅಂದರೆ ಒಂದು ತಿಂಗಳು, ಒಂದು 2 ತಿಂಗಳು ಚೆನ್ನಾಗಿ ಬರಲಿ. ನಿಮ್ಮೆಲ್ಲರ ಸಪೋರ್ಟ್ ಯುವ ಸರ್ ಮೇಲೆ ಇರುತ್ತಲ್ವಾ ಸರ್? ಹೌದು ಸರ್, ಖಂಡಿತ ಖಂಡಿತ. ಯಾಕಂದರೆ ನಮ್ಮ ಚಾಮರಾಜನಗರದವರೇ ಅವರು ಅದ್ದೂರಿಯಾಗಿ ಯಶಸ್ವಿಗೊಳ್ಳಿ ಅಂತ ನಮ್ಮ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಮೇಡಮ್. ನಮ್ಮ ಜಿಲ್ಲೆದವ್ರೆ ಅವರು ತುಂಬ ಕಡೆ ನಮ್ದು ಇಲ್ಲಿ ಅವ್ರಿಗೊಂದು ನೆಲೆ ಉಂಟು. ಕರ್ನಾಟಕದಲ್ಲಿ ಅವ್ರಿಗೆ ಒಂದು ನೆಲೆ ಉಂಟು. ನಮ್ಮ ಚಾಮರಾಜನಗರದಲ್ಲಿ ಜಿಲ್ಲೆಯಲ್ಲಿ ಸೈಡ್ ಬಾ.